ಏನ್ ಮಾಡ್ತೇವೆ ಅಂದ್ರೆ ವಿ ಆರ್ ಗಿವಿಂಗ್ ಥಂಬ್ ಒಂದೇನಪ್ಪ ಗ್ರೇಟ್ ಅವರ ಕೊಡ್ತೇವೆ, ಇಲ್ಲ ಥಂಬರ ಕೊಡ್ತೇವೆ. ಆಫ್ಟರ್ ಡೆತ್, ಆಫ್ಟರ್ 3 days ಡೊನೇಟ್ ಮಾಡಿದ 3 ದಿವಸಕ್ಕೆ ಕೊಡ್ತೇವೆ ನಾವು. ಅವರು ಶ್ರಾದ್ದ ಕರ್ಮನೂ ಮಾಡಬಹುದು ಮನೆಯಲ್ಲಿ. ಈ ಕಡೆ ಬಾಡಿ ಡೊನೇಷನ್ ಅಂದ್ರೆ ಇಡೀ ದೇಹವನ್ನ ಅಗ್ನಿಯಲ್ಲಿ ಹಾಕಿ ಸುಟ್ಟು ಬೂದಿ ಆಗೋಕ್ಕಿಂತ ನಿಮ್ಮ ಒಂದು ಅದರದ ಶರೀರದ ಒಂದು ಕುರು ಬೇಕು ಅವರಿಗೆ, ಅದನ್ನ ಒಂದು ಬಟ್ಟು ಕೊಡ್ತೇವೆ. ಅದನ್ನ ನೀವು ಅಗ್ನಿ ಸ್ಪರ್ಶ ಮಾಡಿ ನಿಮ್ಮ 13 ದಿವಸ ಶ್ರಾದ್ದ ಮಾಡ್ರಿ. ಆಮೇಲೆ ಇಡೀ ಶರೀರವನ್ನ ಪ್ರಸಾದ ಒಂದು ರೂಪದಲ್ಲಿ ಇವತ್ತು 200 ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಅನುಕೂಲ ಆಗತ್ತೆ ಅಂದ್ರೆ ಎಲ್ಲರೂ ಕೊಡ್ತಾರ. ಕೆಲವೊಂದು ನಮ್ಮ ಸಿಲೆಬಸ್ದಾಗ ಇಲ್ಲ, ಸಮಾಜ ನಮಗೆ ಕಲಿಸ್ಕೊಟ್ಟಿದೆ. ಸಮಾಜಕ್ಕೆ ಏನ್ ಬೇಕಾಗಿದೆ ನೋಡ್ರಿ, ಅದನ್ನ ನೀವು ಅದನ್ನ ಅನಲೈಸ್ ಮಾಡಿ ಅವ್ರಿಗೆ ಏನ್ ಬೇಕಾಗಿ ಕೊಡ್ರಿ. ನಾವೀಗ ನಮ್ಮ ಸಕ್ಸಸ್ ಸ್ಟೋರಿ ಅದೇ. ಯಾವುದೇ ಧರ್ಮದವ್ರು ನಮ್ಗೆ ಬಾಡಿ ಕೊಡಾಕತ್ತಾರಂದ್ರೆ ಅವರು ಧರ್ಮ ಪಾಲನೆ ಮಾಡಬೇಕು. ಸಂಪ್ರದಾಯ ದೇಹದಾನ ಎರಡೂ ಕೂಡಿಕೊಂಡು ಹೋಗ್ತಾವಂತ ಹೇಳಿಕ್ ಬಯಸ್ತೇನೆ. ಈ ನಿಟ್ಟಿನೊಳಗ ಈ ಸಂದರ್ಭದಾಗ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತು ಎಲ್ಲ ಮಠಾಧೀಶರು ಬರುವುದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದಕ್ಕೆ ದೇಹದಾನಕ ಮಾಡಿದ್ದಾರೆ. ಅದರಲ್ಲಿ ನನಗ ಬೈಲೊಂಗಲ, ಗೋಕಾಕ್, ಹಾರುಗೇರಿಂದ ಹೈಯೆಸ್ಟ್ ಬಾಡಿ ಡೊನೇಷನ್. ಇಲ್ಲಿ ಡಾಕ್ಟರ್ ಭಾಸ್ಕರ್ ಅವರು ಬಂದಿದ್ದಾರೆ ಸಿನೆಟ್ ಎಲೆಕ್ಷನ್ ಸಂಬಂಧ. ಅವರಲ್ಲಿಯೂ ಕೂಡ ಒಂದು ವಿನಂತಿ ಏನಂದ್ರೆ, ಬೆಂಗಳೂರಲ್ಲಿ ನಾವು ಸಪ್ತಗಿರಿಯ ಮೆಡಿಕಲ್ ಕಾಲೇಜಿಂದ ಕೂಡ ನಮಗೆ ರಿಕ್ವೆಸ್ಟ್ ಲೆಟರ್ ಬಂದಿತ್ತು. ಅಲ್ಲಿ ಕೂಡ ಅವರು ಹೆಚ್ಚಿಗೆ ದೇಹದಾನದ ಬಗ್ಗೆ ಜಾಗೃತಿ ಮಾಡಕತ್ತಾರ. ಇನ್ನೂ ಕೆಲವೊಂದು ಸಂದರ್ಭದಾಗ ನಾನು ಆಡಿಟೋರಿಯಂ ಹಾಲ್ ನಿಮ್ಗೆಲ್ಲ ಅಡ್ರೆಸ್ ಮಾಡ್ತೇನೆ. ನಮ್ಮ ತಂದೆಯವರು ಅವರು ಬಾಡಿ ಡೊನೇಟ್ ಮಾಡಿದಾಗ 2 ನುಡಿಗಳನ್ನ ಬರೆದಿದ್ರು, ದೇಹದಾನದ 2 ನುಡಿಗಳನ್ನ. ಆ ನುಡಿಗಳನ್ನ ಇವತ್ತು ನಮ್ಮ ಬಾಡಿಗೆಯವರ ಚಂದ್ರಶೇಖರ್ ಬಾಡಿಗೆಯವರೇ ಹಾಗೂ ಶಾರದಾ ಮಠ್ ಅವರ ಪಾದಚರಣಕ್ಕೆ ಅರ್ಪಿಸ್ತೇನೆ. ಅವು 2 ನುಡಿ ಏನಂತಂದ್ರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೂವಿಗೆ, ಕೂತರೆ ನೀನಾರಿಗದೆ ಎಲೆ ಮಾನವ. ಅಕ್ಷರಶಃ ನಾವು ಜೀವ ಇರುವಾಗ ರಕ್ತದಾನ ಮಾಡುವುದು, ಜೀವ ಹೋದ ನಂತರ ಅಂಗಾಂಗ ದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಈ 2 ನುಡಿಗಳನ್ನ ಇವತ್ತು ಪವಿತ್ರವಾದ 2 ಆತ್ಮಗಳ ನಿಮ್ಮ ಒಂದು ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಬರಮಾಡಿಕೊಂಡ್ರಿ. ಅವು 2 ಪಾದಚರಣಕ್ಕೆ ಅರ್ಪಿಸಿ ಇಂದಿನ ಕಾರ್ಯಕ್ರಮಕ್ಕೆ ಈ ಬಾಡಿ ರಿಸೀವಿಂಗ್ ಸೆರೆಮನಿಯನ್ನ ನೆನಪಿಟ್ಕೊಡ್ರಿ. ಎಲ್ಲಿ ತನಕ ನೀವು ಹಿಂಗ ಮೆಡಿಕಲ್ ಕಾಲೇಜ್ ಮುಂದೆ ವಿದ್ಯಾರ್ಥಿಗಳ ಮುಂದೆ ಈ ರೀತಿ ನೀವು ರಿಸೀವ್ ಮಾಡುವುದಿಲ್ಲ, ಅಲ್ಲಿ ತನಕ ನಿಮ್ಗೆ ಬಾಡಿ ಸಿಗುವುದಿಲ್ಲ. ಯಾಕಂದ್ರೆ ಇದು ಬಾಡಿ ಒಂದು ಗೋಣಿಚೀಲ ವಸ್ತು ಅಲ್ಲ, ಅದಕ್ಕೆ ಆದಂತ ಒಂದು ಮಹತ್ವ ಐತಿ. ಇದನ್ನ ನಾನು ಈ ನಿಮ್ಮ ಮೆಡಿಕಲ್ ಕಾಲೇಜ್ದಾಗ ಯಾಕೆ ಹೇಳಕತ್ತೇನೆ ಅಂತಂದ್ರೆ, ಈ ರೀತಿ ನೀವು ರಿಸೀವ್ ಮಾಡಕಂತಂದ್ರೆ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ. ಏನಂತಂದ್ರೆ ಏನಪ್ಪಾ ಅಂದ್ರೆ, ಬಾಡಿ ಇಷ್ಟು ಚಲೋ ರಿಸೀವ್ ಮಾಡ್ತಾರೆ ವಿದ್ಯಾರ್ಥಿಗಳು, ನಾವು ಕೊಡ್ಬೇಕಂತೇಳಿ. ಈಗ ನೀವು ಯಾರ ಯೋಧ ಊರಲ್ಲಿ ಯಾರು ಹುತಾತ್ಮ ಆದ್ರೆ ಅವರನ್ನು ಎಷ್ಟು ಗೌರವದಿಂದ ಕಾಣ್ತಾರಲ್ಲ, ನಮ್ಮ ಮೆಡಿಕಲ್ ಸೈನ್ಸ್ ಸೋಲ್ಜರ್ಸ್ ಯಾರಪ್ಪ ಅಂದ್ರೆ ಕೆಡವರ್ಸ್, ಅದು ಡೆಡ್ ಬಾಡಿ. ಅದಕ್ಕೆ ಹೇಳ್ತಾರೆ, ಫಸ್ಟ್ ಟೀಚರ್ ಫಾರ್ ಎ ಮೆಡಿಕಲ್ ಸ್ಟೂಡೆಂಟ್ ಈಸ್ ಅ ಡೆಡ್ ಬಾಡಿ. ನಮ್ಮ ಪ್ರಥಮ ಶಿಕ್ಷಕ ಯಾರಾದರೂ ಇದ್ರೆ ವೈದ್ಯ ವಿದ್ಯಾರ್ಥಿಗಳೇ, ಅದು ಮೃತದೇಹಗಳಂತ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮ ಮಾಡ್ತೇನೆ. ಧನ್ಯವಾದ.